ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಗೃಹ ಸಚಿವರ ಸ್ವಕ್ಷೇತ್ರದಲ್ಲಿ ಅಮಾಯಕರ ಮೇಲೆ ಖಾಕಿ ದರ್ಪ. ತಾನು ಮಾಡದ ತಪ್ಪನ್ನ ಒಪ್ಪಿಕೊಳ್ಳುವಂತೆ ಪೊಲೀಸರು ಕಿರುಕುಳ ಕೊಟ್ಟು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಟಾರ್ಚರ್ ಕೊಟ್ಟ ಪೊಲೀಸರು ವಿಚಾರಣೆ ನೆಪದಲ್ಲಿ ಠಾಣೆಗೆ ಕರೆದು ತಂದು ಕೈ ಮೂಳೆ ಮುರಿತಾರೆ ಈ ಪೊಲೀಸರು. ಇಂಥದೊಂದು ಘಟನೆ ನಡೆದಿರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಹುಣಸೆಮರಹಟ್ಟಿ ಗ್ರಾಮದ ನಿವಾಸಿ ಕಾಮಯ್ಯ ಇಂತಹದೊಂದು ಆರೋಪ ಮಾಡಿದ್ದಾರೆ. ಕಾಮಯ್ಯ 15 ವರ್ಷದಿಂದ ಕುರಿ ವ್ಯಾಪಾರ ಮಾಡುತ್ತಾ ಬಂದಿದ್ದಾರೆ. ಕಳೆದ ಭಾನುವಾರ ಮಧ್ಯಾಹ್ನ ಕಾಮಯ್ಯ ಮತ್ತು ನರೇಂದ್ರ ಎಂಬ ಇಬ್ಬರನ್ನ ಮಧುಗಿರಿಯಿಂದ ಕೋಲಾಳ ಠಾಣೆಗೆ ವಿಚಾರಣೆ ನೆಪದಲ್ಲಿ ಕರೆದೊಯ್ದು ಪೊಲೀಸರು ರಾತ್ರಿಯವರೆಗೂ ಕಟ್ಟಿ ಹಾಕಿ ಬಾಯಿಗೆ ಬಟ್ಟೆ ತುರುಕಿ ಹಗ್ಗದಿಂದ ಕಟ್ಟಿ ಹಾಕಿ ಲಾಠಿಯಿಂದ ಥಳಿಸಿದ್ದಾರೆ. ನಂತರ ಕಾಮಯ್ಯನ ಬಲಗೈ ಮೂಳೆ ಮುರಿದು ಒತ್ತಾಯ ಪೂರ್ವಕವಾಗಿ ಕುರಿ ಕಳ್ಳತನ ಆರೋಪವನ್ನ ಒಪ್ಪಿಕೊಳ್ಳುವಂತೆ ಪೊಲೀಸರು ಕಿರುಕುಳ ನೀಡಿದ್ದಾರೆ ಎಂದು ಕಾಮಯ್ಯ ಆರೋಪ ಮಾಡಿದ್ದಾರೆ. ಕಿರುಕುಳ ನೀಡಿದ ಬಳಿಕ ಯಾವುದೇ ಕೇಸ್ ಮಾಡದೆ ಮಧ್ಯರಾತ್ರಿ 1 ಗಂಟೆಗೆ ವಾಪಸ್ ಬಿಟ್ಟು ಕಳಿಸಿದರು ಎಂದು ಕೋಲಾಳ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅಭಿಷೇಕ್ ಹಾಗೂ 3 ಪೊಲೀಸ್ ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಹಲ್ಲೆ ನಡೆಸಿದ ಪೊಲೀಸರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ತುಮಕೂರು ಎಸ್ಪಿಗೆ ಹಲ್ಲೆಗೆ ಒಳಗಾದ ಕಾಮಯ್ಯ ಪತ್ನಿ ದೂರು ನೀಡಿದ್ದಾರೆ. ಫೋಟೋ ಹೊಡ್ಸ್ಕೊಂಡು ಆ ಕಡೆ